ನಿರಂತರವಾದಂತಹ ಮಳೆ ಆಗ್ತಾ ಇದೆ. ಮತ್ತೊಂದು ಕಡೆ ಬರದ ಛಾಯೆ ಕಂಡು ಬರ್ತಾ ಇದೆ. ನೋಡಿ, ಈ ಬಾರಿ ವರುಣಾರ್ಭಟಕ್ಕೆ ಕೊಡಗು ಜಿಲ್ಲೆ ತತ್ತರಿಸಿ ಹೋಗ್ತಾ ಇದೆ. ಭಾಗಮಂಡಲದ ರಸ್ತೆಯಲ್ಲಿ ಸಣ್ಣ ಪ್ರಮಾಣದ ಗುಡ್ಡ ಕುಸಿತ ಉಂಟಾಗಿದೆ. ರಸ್ತೆ ಅಂಚಿನ ಮಣ್ಣು ಜಾರಿ ವಾಹನ ಸವಾರರಲ್ಲಿ ಆತಂಕ ಉಂಟಾಗಿರುವಂತದ್ದು. ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಪಾಯದ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಸ್ಥಳೀಯರಲ್ಲಿ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಎಚ್ಚರಿಕೆಯಿಂದ ಇರುವಂತೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸ್ಥಳಕ್ಕೆ ಈಗ ಭಾಗಮಂಡಲ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಧಾವಿಸಿ ಅಲ್ಲಿನ ಪರಿಸ್ಥಿತಿಯನ್ನ ನೋಡ್ತಾ ಇದ್ದಾರೆ, ಯಾವ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂತ ಹೇಳಿ. ಕೊಡಗು ಜಿಲ್ಲೆಯಲ್ಲಿ ಈಗ ನಿರಂತರವಾದಂತಹ ಮಳೆ ಆಗ್ತಿರೋದ್ರಿಂದಾಗಿ ಅಲ್ಲಿನ ಪರಿಸ್ಥಿತಿ ಮತ್ತು ಜನಜೀವನ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತಗೊಂಡಿರುವಂಥದ್ದು. ಮಳೆ ಸಹಿತವಾಗಿ ಗಾಳಿ ಸಹಿತವಾಗಿ ಮಳೆ ಅಬ್ಬರಿಸ್ತಾ ಇದೆ. ಜೊತೆಗೆ ತಲಕಾವೇರಿ ಭಾಗಮಂಡಲ ರಸ್ತೆಯಲ್ಲಿ ಸಣ್ಣ ಪ್ರಮಾಣದ ಗುಡ್ಡ ಕುಸಿತ ಉಂಟಾಗಿದೆ. ಹಾಗಾಗಿ ರಸ್ತೆ ಅಂಚಿನ ಮಣ್ಣೇನಿದೆಯಲ್ಲ ಅದು ಕಂಪ್ಲೀಟ್ ಆಗಿ ಜಾರ್ ಬಿದ್ದೋಗಿದೆ. ವಾಹನ ಸವಾರರಲ್ಲಿ ಒಂದು ರೀತಿಯ ಆತಂಕ ಕೂಡ ಸೃಷ್ಟಿಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ನಿರಂತರವಾದಂತಹ ಮಳೆಯಿಂದಾಗಿ ಅಲ್ಲಿನ ಜನಜೀವನ ಯಾವ ರೀತಿಯಾಗಿ ಅಸ್ತವ್ಯಸ್ತಗೊಂಡಿದೆ ಅಂತೇಳಿ. ಮತ್ತೊಂದು ಕಡೆ ಗುಡ್ಡ ಕುಸಿತ ಉಂಟಾಗಿರುವಂತದ್ದು. ಸ್ವಲ್ಪ ಮಟ್ಟದ ಗುಡ್ಡ ಕುಸಿತ ಉಂಟಾಗಿದೆ. ಆದ್ರೂ ಕೂಡ ಆ ರೋಡ್ನಲ್ಲಿ ಓಡಾಡುವಂತಹ ಜನರಲ್ಲಿ ಒಂದು ರೀತಿಯ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗೋದ್ರಲ್ಲಿ ನೋ ಡೌಟ್. ಯಾಕಂತಂದ್ರೆ ಈಗ ನೋಡ್ತಿದ್ವಿ, ಕೇರಳದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಗುಡ್ಡ ಕುಸಿತ ಉಂಟಾಗಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಇನ್ನ ಕರಾವಳಿ ಭಾಗದ ಜನರಿಗಂತೂ ಯಾವಾಗ ಗುಡ್ಡ ಕುಸಿತ ಉಂಟಾಗುತ್ತೆ, ಅದರಲ್ಲೂ ಕರುನಾಡಿನಲ್ಲಿ ಮುಖ್ಯವಾಗಿ ನಾವು ನೋಡುವಂಥದ್ದು ಮಲೆನಾಡು ಪ್ರದೇಶ ಇರಬಹುದು ಅಥವಾ ಕೊಡಗು ಭಾಗದ ಜನರಲ್ಲಿ, ಚಿಕ್ಕಮಗಳೂರು ಭಾಗದ ಜನರಲ್ಲಿ ಒಂದು ರೀತಿಯ ಆತಂಕ ಸೃಷ್ಟಿಯಾಗುತ್ತೆ ಮಳೆ ಬಂದಂತಹ ಸಂದರ್ಭದಲ್ಲಿ. ಯಾಕಂದ್ರೆ ಎತ್ತರವಾದಂತಹ ಪ್ರದೇಶದಲ್ಲಿ, ಗುಡ್ಡಗಾಡು ಇರುವಂತಹ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಾರೆ ಅಲ್ಲಿನ ಜನರು. ರೋಡ್ಗಳು ಇದ್ರೂ ಕೂಡ ಆ ರೋಡ್ನಲ್ಲಿ ಓಡಾಡೋದಕ್ಕೂ ಕೂಡ ಅವರಿಗೆ ಒಂದು ರೀತಿಯ ಭಯದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನೋಡಿ, ಭಾಗಮಂಡಲದಲ್ಲಿ ಗುಡ್ಡ ಕುಸಿತ ಉಂಟಾಗಿ ಅಲ್ಲಿನ ರಸ್ತೆಯಲ್ಲಿ ಗುಡ್ಡದ ಒಂದಷ್ಟು ಪೀಸ್ಗಳು ಬಿದ್ದಿರುವಂತದ್ದು, ಕಲ್ಲಿನ ಪೀಸ್ಗಳು ಬಿದ್ದಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಅಲ್ಲಿ ಓಡಾಡುವಂತಹ ವಾಹನ ಸವಾರರಿಗೆ ಒಂದು ರೀತಿಯ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಸುಪಾಸಿನಲ್ಲಿ